ಚಟ್ನಿ ನೋಡ್ಬೇಕು. ಚಟ್ನಿ ಸ್ವಲ್ಪ ಡಿಪ್ ಮಾಡ್ಕೊಂಡ್ ತಿನ್ಬಿಟ್ರೆ ನಿಜ ಹೇಳ್ತೀನಿ ಎಲ್ಲೆಲ್ಲಿ ಕಿತ್ಕೊಳಕ್ ನಂಗೆ ಬಂತು ಗೊತ್ತಿಲ್ಲ. ಓಹೋ ಬ್ರೋ, ವೆಲ್ಕಮ್. ಹಾ, ಅಲ್ಲ ನೀವು ಹಾಸನವ್ರ ಅಂತ ಪ್ರೂವ್ ಮಾಡ್ಬಿಟ್ರಿ ಅತ್ತಾಗೆ. ಅಲ್ಲ ಕಾಲ್ ಗಂಟೆ ಬರ್ತೀವಿ ಅಂದ್ಬಿಟ್ಟು ಅರ್ಧ ಗಂಟೆಗೆ ಯಾಮರಿಸ್ತೀರಲ್ಲ ನೀವು. ಹಾ, ಸರಿನಾ ಇದು? ಗೈಸ್, ಇದ್ಯಾರು ಅಂತ ಗೊತ್ತಾಯ್ತಾ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾಯ್, ದಿಸ್ ಇಸ್ ನಿಖಿಲ್ ಶೆಟ್ಟಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಗ್ನಿ ಪ್ರಭಾ ಆಲ್ ಇನ್ ಒನ್. ಸೊ ಇವತ್ತು ನಮ್ ಜೊತೆ ಯಾರಿದ್ದಾರೆ ನೋಡಿ, ಗೆಸ್ ಮಾಡಿ ಯಾರು ಇರ್ಬೋದು. ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ಹೆಸರು ಸುಮಂತ್ ಅಂತ. ಆಕ್ಚುಲಿ ನನ್ನ ಚಾನಲ್ ಹೆಸರು ಬಂದ್ಬಿಟ್ಟು ಸ್ಟೋರೀಸ್ ಬೈ ಸುಮಂತ್. ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನೋಡಿರ್ತೀರಾ. ಹಾಸನ್ ಎಲ್ಲಾ ತರದ ಪ್ಲೇಸಸ್ ಎಕ್ಸಿಬಿಟ್ ಕೊಟ್ಟಾಗಿದೆ. ನೀವು ಆಲ್ಮೋಸ್ಟ್ ನೋಡಿರ್ತೀರಾ ಎಲ್ಲಾ ಪ್ಲೇಸಸ್ ನಾನೇ ಮಾಡಿರೋದು. ವಿಡಿಯೋಸ್ ಎಲ್ಲ ನೋಡಿರ್ತೀರ, ತುಂಬಾ ಜನ ನೋಡಿರ್ತೀರಾ. ಸೊ ಇವತ್ತು ನಾನು ಮತ್ತೆ ಅಗ್ನಿ ಪ್ರಭಾ ಜೊತೆ ಈಗ ಒಂದು ವಿಡಿಯೋನ ಮಾಡ್ತಾ ಇದೀವಿ. ಒಂದು ಕೊಲಾಬ್ ಮಾಡ್ಕೊಂಡೆ ಒಂದು ವೈಟಿಲಿ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ಇವಾಗ ನಾವ್ ಇಲ್ಲಿಗೆ ಬಂದಿದ್ದೀವಿ, ಒಂದು ರೆಡ್ ಚಿಲ್ಲಿ ಕಾಟಿಗೆ ಬಂದಿದ್ದೀವಿ. ಸೊ ಅಲ್ಲಿ ಈ ನಾನ್ ವೆಜ್ ಅಲ್ಲಿ ನಿಮಗೆ ಒಂದು ಕಬಾಬ್ ಆಗಿರ್ಬೋದು, ಚಿಕನ್ ಐಟಮ್ಸ್ ಸಿಗೋದು ಇಲ್ಲಿ. ಕಬಾಬ್, ಲೆಗ್ ಅಂಡ್ ಲಾಲಿಪಾಪ್ ಎಲ್ಲ ಸ್ಪೈಸಿ ಆಗಿರುತ್ತೆ. ಸೊ ತುಂಬಾನೇ ಖಾರ ಆಗಿರುತ್ತೆ. ಸೊ ಟ್ರೈ ಮಾಡೋಣ ಅಂತ ಬಂದಿದೀವಿ. ಸೊ ಲೆಟ್ಸ್ ಗೋ, ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ. ಹಲೋ ಸರ್, ನಮಸ್ತೆ ಸರ್. ಏನೇನ್ ಸಿಗುತ್ತೆ ನಿಮ್ಮ ಅಂಗಡಿಲಿ ಈಗ? ಕಬಾಬ್ ಇದೆ, ಚಿಕನ್ ಕಬಾಬ್, ಓಕೆ, ಲೆಗ್, ಬರೀ ಆ ಮೂರೇನ ಸಿಗೋದು? ಓಕೆ. ರೆಡ್ ಚಿಲ್ಲಿ ಅಂದ್ರೆ ರೆಡ್ ಚಿಲ್ಲಿ ಹೆಂಗ್ ಗೊತ್ತು ನಿಮ್ಗೆ? ಏನಕ್ಕೆ ಇಷ್ಟೊಂದು ಸ್ಪೈಸಿ ಆಗಿ ಮಾಡ್ತೀರಾ ಅದ್ರ ಬಗ್ಗೆ ಹೇಳಿ. ನಿಮ್ ಕಡೆಯಿಂದಾನೆ ಬಂದ್ರೆ ಚೆನ್ನಾಗಿರ್ತದೆ. ಅಂದ್ರೆ ರೆಡ್ ಚಿಲ್ಲೀಸ್ ಅಂತ ಅಂಗಡಿ ನೇಮ್ ಏನಕ್ಕೆ ಇಟ್ರಿ ಅಂತ ಕೇಳ್ದೆ. ಅದು ನಮ್ದು ಅಂದ್ರೆ ಹಾಸನದಲ್ಲಿ ಎಲ್ಲಕ್ಕಿಂತ ಸ್ಪೈಸಿ ನಮ್ದೆ. ಓಕೆ. ಮಸಾಲೆ ಎಲ್ಲ ಜಾಸ್ತಿ ಫ್ರೈಂಗ್ ಇರುತ್ತೆ, ಮತ್ತೆ ಅಪ್ರೋಪ್ರಿಯೇಟ್ ಮಸಾಲೆ ಇರುತ್ತೆ. ಏನು ಬರೀ ಕಲರ್ ಆಗಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನೋಡಕ್ಕೆ ಮಸಾಲೆ ತರ ಕಾಣುತ್ತೆ, ಹಿಂದೆ ಸಪ್ಪೆ ಇರುತ್ತೆ. ನಮ್ದು ನ್ಯಾಚುರಲ್ ಆಗಿ ಫ್ಲೇವರ್ ಆಗಿರುತ್ತೆ, ಮತ್ತೆ ಸ್ಪೈಸ್ ಆಗಿರುತ್ತೆ. ಓವರ್ ಇವರು ಕಲರ್ ಹಾಕಲ್ಲ, ಹೋಮ್ ಮೇಡ್ ಒಂದು ಮಸಾಲೆ ಪೌಡರ್ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತಾರೆ. ಎಲ್ಲ ನೋಡ್ತಾ ಇದ್ರಲ್ಲ, ಆಕ್ಚುಲಿ ಫ್ರೀ ಆಗಿರುತ್ತೆ, ಎಲ್ಲ ರೆಡಿ ಇರುತ್ತೆ. ಜಸ್ಟ್ ಏನಾದ್ರು ಜಾಸ್ತಿ ಸ್ಪೈಸಿ ಬೇಕು ಅಂದ್ರೆ ಮತ್ತೆ ಪೌಡರ್ ಹಾಕ್ತಾರೆ, ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಮಿಕ್ಸ್ ಮಾಡಿ ಜಸ್ಟ್ ಡಿಪ್ ಮಾಡೋದಷ್ಟೇ ಆಯಿಲ್ಗೆ. ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಓಕೆ. ಆಮೇಲೆ ಪ್ರೈಸ್ ಅಷ್ಟು ಅಫೋರ್ಡಬಲ್ ಆಗಿದೆ. ನೋಡ್ಬೋದು ಪ್ರೈಸ್ ರೇಂಜ್ ಅಲ್ಲಿ ಇದೆ. ಇದು ಎಷ್ಟು ವರ್ಷ ಆಯ್ತು ಶುರು ಮಾಡಿ? ಟೋಟಲ್ 18 ವರ್ಷ ಆಯ್ತು. 15? 18 ವರ್ಷ ಆಯ್ತು. 18 ಇಯರ್ಸ್ 18 ಇಯರ್ಸ್ ಅಂತ ಮಾಡ್ಕೊಂಡ್ಬಿಡ್ತಿದ್ರಾ? ಓಕೆ. ಆ ಪ್ರೈಸ್ ಲಿಸ್ಟ್ ನೋಡ್ತಾ ಹೋದ್ರೆ ಒಂದು 3 years ಇಂದ ಅಷ್ಟೇ ಇದೆ, ಆಗಿಲ್ಲ ಅಷ್ಟೇ ಇದೆ. ಬಟ್ ಮುಂಚೆ ಗೊತ್ತಿರ್ಲಿಲ್ಲ ಹಳೇದು, ಯಾಕಂದ್ರೆ 18 years ಇಂದ ಇದಾರಂತಲ್ಲ, ಅದು ಗೊತ್ತಿಲ್ಲ ನಂಗೆ ಅದು ಎಷ್ಟಿರ್ಬೋದು. ಬಟ್ 3 years ಇಂದ ಕಂಟಿನ್ಯೂಸ್ ಬರ್ತಾ ಹಿಂಗೆ ಸೇಮ್ ಪ್ರೈಸ್ ಮೈಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಮತ್ತೆ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ, ತುಂಬಾ ಸ್ಪೈಸಿ ಆಗಿರುತ್ತೆ. ಸೊ ಏನಾದ್ರು ನಿಮ್ಗೆ ಸ್ಪೈಸಿ ಐಟಮ್ಸ್ ಏನೋ ತಿನ್ಬೇಕು ಅಂದ್ರೆ, ನಾನ್ ವೆಜ್ ತಿನ್ಬೇಕು ಅಂದ್ರೆ ದಯವಿಟ್ಟು ರೆಡ್ ಚಿಲ್ಲಿಗೆ ಬಂದು, ತುಂಬಾ ಚೆನ್ನಾಗಿರುತ್ತೆ. ಅಂಕಲ್ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಸೊ ಬಂತು ನಮ್ ಕಬಾಬ್. ಶುರು ಹಚ್ಕೊಳ್ಳಿ, ಬಂತಲ್ಲ ಇನ್ನೇನು? ಶುರು ಹಚ್ಕೊಡೋದು ಹೆಂಗ್ ಕಾಣ್ತಿದೆ ನೋಡಿ. ಕಲರ್ ಅಂತ ಹೋಗ್ಬಿಡಿ, ಇದು ಆಕ್ಚುಲಿ ಚಿಲ್ಲಿ ಜಾಸ್ತಿ ಹಾಕಿದ್ರೆ ಈಗ ತಿಂದ್ರೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇ ಕಿತ್ಕೊಳ್ಳುತ್ತೆ ಅಂತ. ಇಲ್ಲಿ ಒಬ್ರು ಬಂದಿದ್ದಾರೆ, ಇವರು ಮಡಿಕೇರಿ ಅವ್ರು ಆಕ್ಚುಲಿ ಆಗಿ ಇದಕ್ಕೋಸ್ಕರ ಬಂದಿದ್ದಾರೆ ತಿನ್ನಕ್ಕೆ. ಟ್ರೈ ಮಾಡಿ ನೋಡೋಣ ಹೆಂಗಿದೆ. ಕಬಾಬ್ಗಿಂತ ಈ ಚಟ್ನಿ ನೋಡ್ಬೇಕು. ಚಟ್ನಿ ಸ್ವಲ್ಪ ಡಿಪ್ ಮಾಡ್ಕೊಂಡ್ ತಿನ್ಬಿಟ್ರೆ ನಿಜ ಹೇಳ್ತೀನಿ ಎಲ್ಲೆಲ್ಲಿ ಕಿತ್ಕೊಳಕ್ ನಂಗೆ ಬಂದು ಗೊತ್ತಿಲ್ಲ, ಅಷ್ಟು ಸ್ಪೈಸಿ ಆಗಿದೆ ಮಾತ್ರ. ಬಟ್ ಓಕೆ, ಇದು ನಿಮ್ಗೆ ಏನಾದ್ರು ಸ್ಪೈಸಿ ಐಟಮ್ಸ್ ತಿನ್ಬೇಕು ಅಂದ್ರೆ, ಒನ್ ಟೈಮ್ ತಿನ್ಬೇಕು ಅಂದ್ರೆ ನಾನು ಸಜೆಸ್ಟ್ ಮಾಡ್ತೇನೆ ರೆಡ್ ಚಿಲ್ಲಿಗೆ ಬನ್ನಿ, ಆರಾಮಾಗಿ ಬನ್ನಿ. ಅಂಕಲ್ ಇದು ಪ್ಲೇಸ್ ಹೆಸರು ಹೇಳಿ? ಇದು ವಲಾಬಿ ರೋಡ್, ವಲಭಾಯಿ ರೋಡ್, ಶಂಕರ ಆಟೋ ಸ್ಟ್ಯಾಂಡ್ ಅಂತ. ಸೊ ವಲಭಾಯಿ ರೋಡ್, ಶಂಕರ ಆಟೋ ಸ್ಟ್ಯಾಂಡ್ ನಿಯರ್ ಆತ್ಮಂಬ ಟೆಂಪಲ್ ಹಿಂದ್ಗಡೆನೆ ಬರುತ್ತೆ, ಬ್ಯಾಕ್ ಸೈಡ್. ಸೊ ಇಲ್ಲಿ ಬಂದು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಬೆಸ್ಟ್ ಅಂತಂದ್ರೆ ವಿಂಟರ್ ಸೀಸನ್, ಮಳೆ ಸೀಸನ್, ರೈನಿ ಸೀಸನ್ ಅಲ್ಲಿ ಬನ್ನಿ. ಹೌದು, ಚಳಿಗಾಲದಲ್ಲಿ ಬೇಕೇ ಬೇಕು. ಏನಾದ್ರು ಕಾದದ ಐಟಮ್ಸ್ ತಿನ್ಬೇಕಂತ ಅರ್ಥನೇ.
ನಾವು ಹಾಸನವ್ರ ಮೊದ್ಲೇ ಗೊತ್ತಲ್ಲ ಯಾವ್ದು ಫೇಮಸ್ ಅಂತ. ನಿಮ್ಗೆ ಯಾವ್ದು ಫೇಮಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಚಿನ್ನದಲ್ಲಿ ಬೇರೆದಲ್ಲಿ ಅದು ಪೆಂಡ್ರೈವ್ ವಿಷಯ ಎಲ್ಲ ಹೇಳ್ಬೇಡಿ ಪ್ಲೀಸ್. ತಿನ್ನೋದ್ ಮಾತ್ರ ಹೇಳಿ ಕೇಳ್ತಿರೋದು. ಆಕ್ಚುಲಿ ನಾನು ಬೇರೆ ಕಡೆ ಎಲ್ಲ ತಿಂತಿದ್ದೀನಿ ಕಬಾಬ್ನ. ಯಾವ ಹೋಟೆಲ್ಸ್ ಬಿಟ್ಟಿಲ್ಲ. ಹಾಸನಲ್ಲಿ ಫೇಮಸ್ ಹೋಟೆಲ್ಸ್ ಇದೀವಲ್ಲ, ನಾನು ಹೆಸರಿಡ್ಲಿಕ್ಕೆ ಹೋಗಲ್ಲ. ಸೊ ನಿಮ್ಗೆ ಗೊತ್ತಿರುತ್ತೆ, ಮೆಜಾರಿಟಿ ಎಲ್ಲ ಹೋಟೆಲ್ ಅಲ್ಲೂ ತಿಂದಿದ್ದೀನಿ. ಬಟ್ ಈ ತರ ಒಂದು ಟೇಸ್ಟ್ ಯಾವ ಹೋಟೆಲ್ ಕೂಡ ನಂಗೆ ಸಿಕ್ಕಿರ್ಲಿಲ್ಲ. ಆಕ್ಚುಲಿ ಫಸ್ಟ್ ನಂಗೆ ಈ ತರ ಟೇಸ್ಟ್ ಸಿಕ್ಕಿದೆ ಕಬಾಬ್. ನಂದು ಹಳೆ ಬ್ಲಾಗ್ ಅಲ್ಲಿ ಹೊಸಕೋಟೆ ಮಡಿದಂ ಬಿರಿಯಾನಿಗೆ ಹೋಗಿ ಬಿರಿಯಾನಿ ತಿಂದಿದ್ದೇನೆ. ಅದ್ರದ್ದು ಕೂಡ ರಿವ್ಯೂ ಮಾಡಿ ಹಾಕಿದೆ ನೋಡಿ. ನಾನು ಎಲ್ಲ ಹಾಸನಲ್ಲೂ ನಾನು ಬಿರಿಯಾನಿ ತಿಂದಿದ್ದೀನಿ, ಆ ತರ ಟೇಸ್ಟ್ ಕೂಡ ಬಿರಿಯಾನಿ ಇಲ್ಲೂ ಸಿಗಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ಹೋಗಿ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಹೊಸಕೋಟೆ ಮಡಿದಂ ಬಿರಿಯಾನಿ. ಹೊಸಕೋಟೆ ಬಿರಿಯಾನಿ ಅಂದ್ರೆ ನೀವು ಅಲ್ಲೇ ಹೋಗ್ಬೇಕು ತಿನ್ಬೇಕು. ಇಲ್ಲಿ ಎಲ್ಲಾ ಕಡೆಗೂ ಎಲ್ಲಾ ಡಿಸ್ಟ್ರಿಕ್ಟ್ ಓಪನ್ ಮಾಡ್ತಿದ್ದಾರೆ ಹೊಸಕೋಟೆ ಅಂತ. ಬಟ್ ನೀವು ಕರೆಕ್ಟ್ ಆಗಿ ಫ್ಲೇವರ್ ಸಿಗೋಂಥದ್ದು ಹೊಸಕೋಟೆಯಲ್ಲಿ. ಅಲ್ಲೇ ಹೋಗಿ ಟ್ರೈ ಮಾಡಿ ದಯವಿಟ್ಟು. ನಾನು ಹೇಳ್ತಿರೋದು ಇಷ್ಟೇ, ಇಲ್ಲಿ ಹಾಸನದಲ್ಲಿ ಇದೆ ಹೊಸಕೋಟೆ ಬಿರಿಯಾನಿ ಅಂತ, ಇಲ್ಲೆಲ್ಲೋ ರಿಂಗ್ ರೋಡ್ ಅಂತ ಮಾಡ್ಕೊಂಡಿದ್ದಾರೆ. ಬಟ್ ನಾನು ಅದು ಸಜೆಸ್ಟ್ ಮಾಡ್ತಾ ಇಲ್ಲ, ನೀವು ಅಲ್ಲೇ ಹೋಗಿ ಟ್ರೈ ಮಾಡಿ. ಏನ್ ಚೆನ್ನಾಗಿರುತ್ತೆ, ಎಲ್ಲಾ ಫ್ಲೇವರ್ ಇರುತ್ತೆ. ಬಟ್ ಹೊಸಕೋಟೆ ಹೋಗಿ ತಿಂದ್ರೆ ಮಜಾನೇ ಬೇರೆ. ಆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು, ಬೆಳಗಿನ ಜಾವ ಅದು ತಿನ್ನೋ ಫ್ಲೇಮೇ ಬೇರೆ ರೀತಿ ಇರುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಅದ್ರಲ್ಲೂ ಚಳಿಗಾಲದಲ್ಲಿ ಹೋಗಿ ಸಕ್ಕತ್ತಾಗಿರುತ್ತೆ. ಸೊ ನಿಮ್ಗೆ ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗ್ಬೇಕು ಅಂತಂದ್ರೆ ಎಲ್ಲ ಹೋಟೆಲ್ ಅಲ್ಲಿ ಹೋಗ್ತೀನಿ, ಅವಾಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ ಟೇಸ್ಟ್. ಸರಿ ಗೈಸ್, ಎಲ್ಲ ಮುಗಿಸಿ ತಿಂದ್ಬಿಟ್ಟು ಸೊ ನಿಮ್ಗೆ ಲಾಸ್ಟ್ ಅಲ್ಲಿ ನಾನು ಮತ್ತೆ ಸ್ಟೋರಿ ಬೈ ಸುಮಂತ್ ಅವರು ನಮ್ಗೆ ಕಬಾಬ್ ಹೆಂಗಿತ್ತು ಅಂದ್ಬಿಟ್ಟು ಇನ್ನೊಂದ್ಸಲ ಕ್ಲಿಯರ್ ಆಗಿ ನಮ್ಗೆ ರಿವ್ಯೂ ಕೊಡ್ತೀನಿ. ಸೊ ಅಲ್ಲಿವರೆಗೂ ಸ್ಟೇಟ್ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಖಾರ ಕಿತ್ಕೊಂಡ್ ಬರ್ತು ಅಂತಾರಲ್ಲ ನೋಡಿ, ಹಣ್ಣಂಗ್ ಬರ್ತಿದ್ದೆ ಕಿತ್ಕೊಂಡು ಖಾರ. ಆಕ್ಚುಲಿ ಮೇಲ್ಗಡೆ ಬರ್ತದೆ, ಸಿಕ್ಕಾಪಟ್ಟೆ ಸ್ಪೈಸಿ ಇದೆ. ನೀವು ಒಂದ್ಸರಿ ಬಂದು ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಖಾರ ಅಂದ್ರೆ ಥ್ಯಾಂಕ್ ಯು ಅಣ್ಣ, ಬಂದಿಲ್ಲ ಆಕ್ಚುಲಿ ಇದು. ಥ್ಯಾಂಕ್ ಯು. ಇವಾಗ ಆಕ್ಚುಲ್ ಆಗಿ ಕಬಾಬ್ ಹೆಂಗಿತ್ತು ಅಂತ ಹೇಳಿ, ನಿಮ್ಗೆ ಹೆಂಗ್ ಅನಿಸ್ತು? ಸೊ ಪ್ರೋಸ್ ಅಂಡ್ ಕಾನ್ಸ್ ಎರಡು ಹೇಳ್ಬೇಕು. ಏನಂದ್ರೆ ಒನ್ ಟೈಮ್ ಓಕೆ ಆಯ್ತಾ, ನಾನು ಹೇಳೋದು ಒನ್ ಟೈಮ್ ಓಕೆ. ಬಟ್ ಅಗ್ಲೆಲ್ಲ ತಿನ್ನಕ್ ಬರ್ಬೇಡಿ ಅಂತ ಹೇಳ್ತೀರಾ. ಸೊ ಬನ್ನಿ, ನಿಮ್ಮಿಷ್ಟು ನಿಮಗೆ ಸೇರಿದು. ಯಾಕಂದ್ರೆ ಒನ್ ಟೈಮ್ ತಿಂದಿದ್ದಕ್ಕೆ ಇಲ್ಲೆಲ್ಲ ಸೋರ್ತೈತೆ. ಇನ್ನು ರಾತ್ರಿ ಎಲ್ಲೆಲ್ಲಿ ಸೋರುತ್ ಗೊತ್ತಿಲ್ಲ ಮಾತ್ರ. ರಾತ್ರಿ ಅಲ್ಲ, ಬೆಳಿಗ್ಗೆ ಇಲ್ಲ, ನಂಗೆ ಒಂದೊಂದ್ ಟೈಮ್ ಹಂಗೆ ಆಗುತ್ತೆ, ರಾತ್ರಿನೇ ಬಂದ್ಬಿಡುತ್ತೆ. ಬೆಳಿಗ್ಗೆ ಎಫೆಕ್ಟ್ ಗೊತ್ತಾಗುತ್ತೆ ನಿಮ್ಗೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಎಲ್ಲ ಗೊತ್ತಾಗುತ್ತೆ. ಬಟ್ ಓಕೆ, ಒನ್ ಟೈಮ್ ಅಷ್ಟೇ ಸಜೆಸ್ಟ್ ಮಾಡೋದು. ಸೊ ನಿಮ್ಗೆ ಹೆಂಗೆ ಅನ್ಸ್ತು? ನೀವೇ ಫಸ್ಟ್ ಟೈಮ್ ಅಲ್ಲಿ ಟ್ರೈ ಮಾಡ್ತದ್ದು. ಸೊ ನಾನ್ ಜೆನ್ಯೂನ್ ಆಗಿ ಹೇಳ್ಬೇಕು ಅಂತಂದ್ರೆ, ಇಫ್ ಕೇಸ್ ನಿಮ್ಗೆ ಏನಾದ್ರು ಸ್ಪೈಸಿ ಕಬಾಬ್ ಏನಾದ್ರು ತಿನ್ಬೇಕಂತ ಅನ್ಸಿದ್ರೆ ಮಾತ್ರ ಇಲ್ಲಿಗೆ ಬನ್ನಿ ಅಷ್ಟೇ. ಬರೀ ಸುಮ್ಮನೆ ಕಬಾಬ್ ಟೇಸ್ಟ್ ಮಾಡ್ತೀನಿ, ಕಬಾಬ್ ತಿನ್ಬೇಕು, ಚಿಕನ್ ತಿನ್ಬೇಕು ಅಂತಂದ್ರೆ ಪ್ಲೀಸ್ ಬೇರೆ ಯಾವ್ದು ಹೋಟ್ಲಿಗೆ ಹೋಗ್ಬಿಡಿ. ಸ್ಪೈಸಿ ಚಿಕನ್ ತಿನ್ಬೇಕು ಅಂತ ನಿಮ್ ತಲೆಯಲ್ಲಿ ಇದ್ರೆ, ಲೈಕ್ ನಿಮ್ಗೆ ಆಸೆ ಆಗ್ತಿದ್ರೆ ಮಾತ್ರ ಬನ್ನಿ ಅಷ್ಟೇ, ನನಗೆ ಸಜೆಸ್ಟ್ ಮಾಡೋದು. ಸೊ ಇನ್ನೊಂದು ಆಪ್ಷನ್ ಇದೆ, ಖಾರ ಜಾಸ್ತಿ ಆದ್ರೆ ಇಲ್ಲೇ ಪಕ್ಕದಲ್ಲಿ ಬೇಕ್ರಿ ಇದೆ, ಜ್ಯೂಸ್ ಕುಡ್ಕೊಂಡು ಹೋಗ್ಬೋದು ಆಯ್ತಾ. ಅದೊಂದು ಬ್ರೋ, ನೆಕ್ಸ್ಟ್ ಎಲ್ಲಿಗೆ ಪಯಣ? ಹೇಳ್ಬೇಕು, ಎಲ್ಲಿಗೆ ಹೋಗೋಣ? ಬರೀ ಈಗ ಖುಷಿ ಕಡೆ ಹೋಗೋಣ. ನೀವು ನನ್ನ ಡ್ರಾಪ್ ಮಾಡ್ಬಿಟ್ಟು ಸೊ ನೀನು ಮನೆಗೆ ಹೋಗಿ. ಸರಿ. ಸೊ ನಾನು ನಮ್ಮ ಮನೆಗೆ ಹೋಗ್ತೀನಿ ಈಗ. ಬೈಟು ಕಾಫಿ ಹಾಕೊಂಡು ಹೋಗ್ಬೋದಲ್ಲ? ಇಲ್ಲಪ್ಪ, ನಾನು ಒಳ್ಳೆಯವನು, ನಾನು ಆತರ ಎಲ್ಲ ಹ್ಯಾಬಿಟ್ಸ್ ಇಲ್ಲ ನನಗೆ. ನೀವ್ ಬೇಕಾದ್ರೆ ಹಾಕೊಂಡು ಹೋಗಿ. ಅಲ್ಲ, ನೀವ್ ಬೇಕಾದ್ರೆ ಹಾಕೊಂಡು ಹೋಗಿ. ಇರ್ಲಿ, ಏನಾಗಲ್ಪ. ಇಲ್ಲಪ್ಪ, ಬೇಡ. ನಾವಿನ್ನ ಅಷ್ಟು ದೊಡ್ಡವರಾಗಿಲ್ಲ ಗೈಸ್, ಹಂಗಂತ ಅಪಾರ್ಥ ತಿಳ್ಕೊಂಬಿಡಿ. ಸೊ ಬನ್ನಿ ಹೋಗೋಣ. ನೀವೇನಾದ್ರೂ ಹಾಸನಲ್ಲಿದ್ರೆ ಇದು ಯಾವ ರೋಡು ಅಂತ ಅಂದ್ಬಿಟ್ಟು ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಣ್ಣ, ಹಾಸನ್ ಯಾವ್ದೇ ಕಣ ಫೇಮಸ್? ಯಾವ್ದ್ರಲ್ಲಿ ಕೇಳ್ತಿದ್ಯಾ? ಅಂದ್ರೆ ನಾನು ಸ್ವಲ್ಪ ಈ ರೋಡ್ ಬಗ್ಗೆ ಕೇಳ್ತಾ ಇದೀನಿ. ರೋಡಲ್ಲಿ ನಮ್ ಜನ ಯಾವ ತರ ಗಾಡಿ ಓಡಿಸ್ತಾರೆ, ಅದಕ್ಕೆ ಯಾವ ತರ ಫೇಮಸ್ ಅದೇ ನಾನು ಕೇಳ್ತಾ ಇರೋದು. ನೀವೇನಾದ್ರು ಎಕ್ಸ್ಪೀರಿಯನ್ಸ್ ಡ್ರೈವರ್ ಆಗಿದ್ರೆ ಸೊ ಈ ರೋಡ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ನೀವೇನಾದ್ರು ಇಲ್ಲಿ ಬಿಗಿನರ್ ಅಂತ ಬಂದ್ರೆ ಸೊ ಇಲ್ಲಿ ಬಂದ್ರೆ ಏನು ಉಳಿಯಲ್ಲ ಮಾತ್ರ ಹೇಳ್ತಾ ಇದೀನಿ. ಹಾಸನ್ ಇರೋರೆಲ್ಲ ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್ ಫಾಲೋ ಮಾಡ್ತಾರೆ, ನೆಕ್ಸ್ಟ್ ಲೆವೆಲ್ ಡಿಸಿಪ್ಲಿನ್ ಆಗಿ ಹೋಗ್ತಾರೆ, ಮತ್ತೆ ನೆಕ್ಸ್ಟ್ ಲೆವೆಲ್ ಎಲ್ಲ ಗಾಡಿ ಓಡಿಸ್ತಾರೆ ಅಂತ ಡೈರೆಕ್ಟ್ ಆಗಿ ಹೇಳ್ತಿದಾರೆ ಅಣ್ಣ, ಅಲ್ವಾ ಅಣ್ಣ? ಹೌದೌದು, ನಾನು ಹೇಳಿ ಸರಿ ಅಲ್ಲ? ಕರೆಕ್ಟ್ ಆಗಿ. ಗೈಸ್, ಎಷ್ಟು ಜನ ಹಾಸನ ಟೆಂಪಲ್ ಇನ್ನೇನು ಓಪನ್ ಆಗುತ್ತೆ ಎಲ್ಲ ಎಷ್ಟು ಜನ ಎಕ್ಸೈಟ್ ಆಗಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ರೆಡಿ ಇದೀನಪ್ಪ. ಸೊ ನಾವು ವೈಟ್ ಮಾಡ್ತಿದ್ದೀವಿ ಯಾವಾಗ ಓಪನ್ ಆಗುತ್ತೆ ಮತ್ತೆ ಯಾವಾಗ ಹೆಲಿಕಾಪ್ಟರ್ ಅಲ್ಲಿ ಕಳಿಸ್ತಾರೆ, ನಾವು ಅದ್ರಲ್ಲಿ ಯಾವಾಗ ಒಂದು ಟೂರ್ ಹೊಡೆಯೋದಂತ ಕಾಯ್ತಾ ಇದೀವಿ. ಸೊ ಇನ್ನೇನು ಕೆಲವೇ ದಿನದಲ್ಲಿ ಹಾಸನ ಟೆಂಪಲ್ ಓಪನ್ ಆಗೋ ಕ್ಷಣಗಳು ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ, ಸೊ ದೇವ್ರ ದರ್ಶನ ಮಾಡ್ಕೊಂಡು ಆರಾಮಾಗಿ ಹೋಗಿ. ಇಲ್ಲ
ಐ ಹೋಪ್ ನಾನು ಈ ವಿಡಿಯೋ ಸ್ಟೋರೀಸ್ ಬೈ ಸುಮನ್ ಮತ್ತೆ ನಾನು ಇಬ್ರು ಮಾಡಿದ್ದು ನಿಮ್ಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಿಮ್ಗೆ ಇದೇ ತರ ಫರ್ದರ್ ಏನಾದ್ರು ವಿಡಿಯೋಸ್ ಬೇಕು ಅಂತಂದ್ರೆ ಪ್ಲೀಸ್ ನಮ್ಮ ಇಬ್ರು ವೈಟಿನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಏನ್ ಹೇಳ್ತೀರಾ ಬ್ರೋ? ಸೊ ಚಿಲ್ಲಾಗಿತ್ತು ಕಂಡೆ ಮಾತ್ರ, ಅದ್ರಲ್ಲಿ ಬೇರೆ ರೆಡ್ ಚಿಲ್ಲಿ ತಿಂದ್ಬಿಟ್ಟು ಆಗ್ತಾ ಇಲ್ಲ, ಅಷ್ಟು ಮನೆಗೆ ಹೋಗ್ಬಿಡ್ತೀನಿ ಆಯ್ತಾ. ಹಂಗಾಗಿ ಸೊ ಇವತ್ತಿಗೆ ಇಲ್ಲಿಗೆ ಫುಲ್ಫಿಲ್ ಆಗಿದೆ ಅಂತ ಐ ಥಿಂಕ್. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಟೋರೀಸ್ ಬೈ ಸುಮನ್ ಹಾಗೂ ಅಗ್ನಿ ಪರ್ವ ಅಂತ ಚಾನಲ್ ಇದೆ. ಪ್ರವಾಗಿದೆ ಹೆಸರು ಮಾತ್ರ. ಸೊ ಈಗ ಈ ವಿಡಿಯೋ ಅಪ್ಲೋಡ್ ಆಗ್ತಿರೋದು ಯೂಟ್ಯೂಬ್ ಚಾನಲ್ ಅಲ್ಲೇ, ಸೊ ಅಲ್ಲೇ ನೋಡ್ತೀರಾ. ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇದೇ ರೀತಿ ನಿಮ್ಗೆ ಹೊಸ ವಿಡಿಯೋಸ್ ಏನಾದ್ರು ಬೇಕಾಗಿದ್ದಲ್ಲಿ ಆಗಾಗ ಕಮೆಂಟ್ ಮಾಡ್ತಾರೆ ಯಾವ ತರದ ವಿಡಿಯೋಸ್ ಬೇಕು ಅಂತ. ಈಗ ಸದ್ಯಕ್ಕೆ ಸ್ಟಾರ್ಟ್ ಮಾಡ್ತದ್ದು ಫುಡ್ ಬ್ಲಾಗ್ ಇದು. ಸೊ ನಿಮ್ಗೆ ಬೇರೆ ಏನಾದ್ರು ಟ್ರಾವೆಲ್ ಬ್ಲಾಗ್ ಬೇರೆ ಬೇರೆ ಯಾವ ತರ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳುತ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್. ಅಗ್ನಿ ಪ್ರಭಾ ವಿತ್ ಸ್ಟೋರೀಸ್ ಬೈ ಸುಮಂತ್. Subscribe to my channel.